ಈ ಟ್ಯಾಕ್ಸಿ ಅವ್ರ ಹೆಂಡತಿ ಪ್ರೆಗ್ನೆಂಟ್, ಅದಕ್ಕೆ ಅಣ್ಣ ಟೆನ್ಷನ್ ಸಿಗರೇಟ್ ಹೊಡಿತಿದ್ದ. ಅವಾಗ್ಲೇ ನರ್ಸ್ ಬಂದ್ ಖುಷಿ ವಿಷಯ ಹೇಳ್ತಾರೆ. ಅಪ್ಪಯ್ಯ 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 ಅವ್ರ ಅಪ್ಪಂಗ್ ಫುಲ್ ಖುಷಿ ಆಗ್ಬಿಡುತ್ತೆ. ನೆಕ್ಸ್ಟ್ ದಿವಸ ಟ್ಯಾಕ್ಸಿ ಪಾಪು ಅಳ್ತಾ ಇರುತ್ತೆ. ಅಪ್ಪಯ್ಯ 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 ಅದಕ್ಕೆ ಒಂಚೂರು ಬಿಸಿ ಬಿಸಿ ಇಂಜಿನ್ ಆಯಿಲ್ ಕುಡಿಸ್ತಾರೆ. ಟ್ಯಾಂಕ್ ಇಚ್ಚಿನ ಇವ್ರ ಅಪ್ಪ ಅಮ್ಮಂಗೆ ಇವ್ನ ದೊಡ್ಡದಾದ್ಮೇಲೆ ಒಳ್ಳೆ ಟ್ಯಾಕ್ಸಿ ಆಗ್ಬೇಕು ಅಂತ ಇರುತ್ತೆ. ಆದ್ರೆ ಅಣ್ಣಂಗ್ ರೇಸಿಂಗ್ ಕಾರ್ ಆಗ್ಬೇಕಂತ ಆಸೆ ಇರುತ್ತೆ. ಜನ್ಮಕ್ಕೆ ಹೋಗೋ ಕೋಪ ಮಾಡ್ಕೊಂಡ್ ಮಗು ರೂಮ್ ಒಳಗಡೆ ಬರುತ್ತೆ. ನೋಡಿದ್ರೆ ರೇಸಿಂಗ್ ಕಾರ್ ಸೆಟಪ್ ನ ಅಣ್ಣ ರೂಮ್ ಒಳಗಡೆ ಇಟ್ಕೊಂಡಿರ್ತಾನೆ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಮೇಲೆ ಅಣ್ಣ ಫುಲ್ ಮಾಡಿಫೈ ಆಗ್ಬಿಡ್ತಾನೆ. ಹೆಂಗ ಇವೆಲ್ಲ ಅವ್ರ ಅಪ್ಪ ಅವ್ರ ಮಗನ್ ದಿಕ್ಕಿ ತೆಗೆದ್ಬಿಟ್ಟು ಪೈಡ್ ಅಂತ ಹೊಡಿತಾರೆ. ಅಪ್ಪಯ್ಯ 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 ಅವ್ರ ಅಪ್ಪ ರೂಮ್ ಅಲ್ಲಿ ಲಾಕ್ ಮಾಡ್ಬಿಡ್ತಾನೆ. ಆದ್ರೂ ಅಣ್ಣ ಕಿಟಕಿಯಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಈ ಕತೆಗೆ ಹೆವಿ ಟ್ಯಾಲೆಂಟ್ ಇರುತ್ತೆ. ಕೆಲಸ ಮಾಡ್ತಾ ಮಾಡ್ತಾನೆ ಗಿಟಾರ್ ಬರ್ಸುತ್ತೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ಸೇರಿ ಶಿಪ್ ರೆಡಿ ಮಾಡ್ತಾ ಇರ್ತಾರೆ. ಇಲ್ಲಿ ಶಿಪ್ ಇಂದ 2 ಪಾರ್ಟ್ ನ ಜಿಪ್ ಹಾಕ್ಬಿಟ್ಟು ಜಾಯಿಂಟ್ ಮಾಡ್ಬಿಡ್ತಾರೆ. ಇವ್ರು 3 ಜನ ಕೆಲಸ ಮಾಡ್ರು ಅಂದ್ರೆ ಅವ್ರಿಗವ್ರೆ ಒಬ್ರಿಗೊಬ್ರು ಮಣ್ಣಾಕಂತಿರ್ತಾರೆ. ಈ ಹಂದಿ ಕಬ್ಳನ ಕರಗಿಸಿ ಒಂದ್ ಬಾಕ್ಸ್ ಹಾಕ್ತಾನೆ. ಓಕೆನಾ? ಆಮೇಲೆ ಇಲಿ ಅದರಿಂದ ಕಬ್ಬಿಣದ ಪ್ಲೇಟ್ ನ ತಯಾರು ಮಾಡ್ತಾನೆ. ಈ ಮಿಷಿನ್ ಎಲ್ಲಾ ಪ್ಲೇಟ್ ನ ಇಸ್ಪಿಟ್ ತರ ಎಸೆಯುತ್ತೆ. ಇವರೆಲ್ಲಾರು 2095 ಬದುಕ್ತವ್ರೆ. ಈ ಕೋತಿ ಕಸದೊಳಗಡೆ ಹೋಗ್ಬಿಟ್ಟು ಕಸ ಕ್ಲೀನ್ ಮಾಡ್ತಾ ಇರುತ್ತೆ. ಈ ದೇವ್ರೆ ನಮ್ಗೊಂದು ಲ್ಯಾಂಬೋರ್ಗಿನಿ ಕೊಟ್ಬಿಡು. ನೀನ ಅಯ್ಯೋ ಗುಂಡಿ ಒಳಗಡೆ 5 ರೂಪಾಯಿ ಹಾಕಿದ್ದು? ಹೌದು ಹೌದು ನಾನೇ ಹಾಕಿದ್ದು. ಹೌದಾ ತಗೋ. ಏನಿದ್ದು ನೋಡು, ನೀನ್ 5 ರೂಪಾಯಿ ಆಗಿದೆ. ನಾನು ಅದಕ್ಕಿಂತ 9 ವರ್ಷ ಕೊಡ್ತಾ ಇದ್ದೀನಿ. ಅಂದ್ರೆ 45 ರೂಪಾಯಿ ಕೊಡ್ತಾ ಇದ್ದೀನಿ ನಾನು ನಿನಗೆ. 45 ರೂಪಾಯಿ ಬೇಡ, ನಂಗೆ ಲ್ಯಾಂಬೋರ್ಗಿನಿ ಬೇಕು. ನೋಡು, ಲಾಭ ಇಲ್ಲದೆ ಯಾರಿಗೂ ಏನು ಕೊಡಲ್ಲ. ಇವಾಗ ಹೋಗಿ ನಿನ್ 2 ಕಿಂಡರ್ ಜಾಯ್ ತಾಂಬ, ನಾನು ನಿನ್ ಲ್ಯಾಂಬೋರ್ಗಿನಿ ಕೊಡ್ತೀನಿ. 45 ರೂಪಾಯಿ 2 ಕಿಂಡರ್ ಜಾಯ್ ಬರ್ತದೆ. ನಾನು ನಿನ್ನ ಹತ್ರ 2 ಕಿಂಡರ್ ಜಾಯ್ ಕೇಳಿದೆ ಅಷ್ಟೇ, ಅದನ್ನು ಕೊಡ್ಸಲ್ಲ ಆಗ್ತಿಲ್ಲ. ಬೆನ್ನಿಂದನೇ ಬಿದ್ದು ಕೇಳ್ತಾ ಇರಲ್ಲ, ನಾಶಿ ಆಗಲ್ಲ ನಿಮಗೆ. 5 ರೂಪಾಯಿ ಕೊಟ್ಟು ಲ್ಯಾಂಬೋರ್ಗಿನಿ ಕೊಡ ಅಂತ ಹೇಳಿದ್ದೆ. ಅವ್ನ ಲೌಡೆ ನಿನ್ನ ಹತ್ರ ಶುರು ಮಾಡಿತ್ತು. ಹೊಡಿದರೆ ಸಮಾಧಾನವಾಗಿ ಹೇಳಿದ್ರು ಆಗ್ತಾ ಇತ್ತು ತಾನೆ ನಿನಗೆ. ನಾನೇ ಹೊಡ್ದೆ ನಿನ್ನ, ನನ್ ಮುಟ್ಲೇ ಇಲ್ಲ ನಿನ್ನ. ಇದ್ರ ವಿರುದ್ಧ ನಾನು ಕೋರ್ಟಲ್ ಕೇಸ್ ಹಾಕ್ತೀನಿ ತಡಿ ನಿನ್ಗೆ. ಆಯ್ತಾ? ನಾನು ನಿನ್ ಜೊತೆ ಇದ್ದೀನಿ, ಕೋರ್ಟಲ್ ಕೇಸ್ ಹಾಕು. ನಾನು ನಿನ್ನ ಎಂಬ್ಲೋಕ್ ಹಾಕ್ತೀನಿ. ಎಲ್ಲಿದೆಯೋ ನ್ಯಾಯ ಅಣ್ಣ? ಅಲ್ಲ ಮಚ್ಚ, ಉಂಡೆನಾ? ಉಂಡೆ. ಯಾರ್ದು? ಅವಳ ನಿಮ್ಮೂರ್ನ ಹುಡ್ಕ ಬಂದು ನೇಣ್ ಹಾಕ್ಬಿಡ್ತೀನಿ ನಾವು. ಯಾರ್ಗೆ? ನಿನ್ ತಮ್ಮಂಗ? ಅವನ ಹಿಂಗೆಲ್ಲ ಮಾತಾಡೋದು ನಾನೇ ನೇಣ್ ಹಾಕೊಂಡ್ಬಿಡ್ತೀನಲ್ಲ. ಏನಿ ಹಂಗಿಲ್ಲ ನಾನು ನೇಣ್ ಹಾಕೊಂಡ್ಬಿಡೆಯಪ್ಪ. ಆಮೇಲೆ ಡಾಕ್ಟರ್ ನಿನ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ನಿನ್ ತೆಂಗಿ ನೋಡ್ಬಿಟ್ಟು ಅವ್ರು ನೇಣ್ ಹಾಕೊಂಡ್ಬಿಡ್ತಾರೆ. ಹೋಗ್ಲಿ, ಮೊನ್ನೆ ಏನೋ ನೋಡ್ದಲ್ಲ ಆಕಾಶದಲ್ಲಿ, ಏನೋ ಗರುಡ ಹಿಡ್ಕೋ ಬಾ ನನ್ ತೊರಡ. ಮಚ್ಚ ಇರೋದ್ರ ಬಗ್ಗೆ ಮಾತಾಡಲ್ಲ. ಯಾಕೆ ನಿಲ್ವಾ? ಬಾ ಮಚ್ಚ ಕುತ್ಕೋ. ಎಲ್ಲಿ ಹೋಗ್ತಾ ಇದೀವಿ ಮಚ್ಚ? ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದೀನಿ ಮಚ್ಚ. ಇವಾಗ ಇನ್ನು ಯಾರು ಆಟ ಬಂದ್ರು ಅಂತ ಹೇಳಿ ಕೂತ್ಬಿಟ್ಟೆ. 3 ವರ್ಷ ಹೆಂಗಿರು ಜೈಲಲ್ಲಿ ಕೂರಿಸ್ತಾರ. ಅದಕ್ಕೆ ಹೆಂಗಿರೋ ನನ್ನ ಪೊಲೀಸ್ ಸ್ಟೇಷನ್ ಹತ್ರ ಬಿಟ್ಬಿಟ್ಟು ನನ್ನ ದಾಟಿ ತಗೊಂಡೋಗ್ ಮನೆ ಹತ್ರ ನಿನ್ಸು. ಫ್ಲೌಳೆ ನೀನ್ ಸೇರ್ಗೆ ಹೋಗ್ಬಿಟ್ರು ನಾನೇನ್ ಮನೇಲಿ ಕೂತ್ಕೊಂಡು ಗೆನ್ಸ್ಕಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇಬ್ರು ಒಂದೇ ಗಾಡಿ ಕೂತಿದ್ವಿ ಅಂತ ಹೇಳಂದ. ಒಂದ್ ಗಾಡಿನ ಇಬ್ರು ಓಡಿಸ್ತಿದ್ರು ಅಂತ ಕೇಳಿದ್ರೆ ಏನ್ ಹೇಳೋದು? ಆ ಬೋಳಿ ಮಗ ನಾನೇ ಗುಚ್ಚಾಯಿಸು ಅಂತ ಹೇಳ್ದೆ ಅಂತ ಹೇಳಂದ. ಮಚ್ಚ ನನಗೆ ಈ ಹುಡುಗಿರಿಂದ ಓದ್ ಇಷ್ಟನೇ ಇಲ್ಲ ಮಚ್ಚ. ಯಾಕೆ ಮಚ್ಚ? ಈ ಹುಡುಗಿರಿಂದ ಫಸ್ಟ್ ಬ್ರೇಕಪ್ ಆಗತ್ತೆ, ಆಮೇಲೆ ಡಿಪ್ರೆಷನ್ ಹೋಗ್ಕೊಳ್ಳಿ. ಯಾವ ಹುಡುಗಿರು ಬೀಳ್ತಾ ಇಲ್ಲ ಮಚ್ಚ. ಬ್ರದರ್, ನಿಮ್ ಪ್ರಕಾರ ಯಾವ ಕೆಲ್ಸನ ಜನಗಳು ಮಾಡಬಾರ್ದು ಅಂತ? ಸರ್, ಜನಗಳು ಸುಳ್ಳು ಹೇಳ್ಬಾರ್ದು. ನೀವೇನ್ ಕೆಲ್ಸ ಮಾಡ್ತೀರಾ? ಹಿಂಗೆ ಸಿಕ್ತವ್ರಿಗೆಲ್ಲ ಸುಳ್ಳು ಹೇಳ್ತೀನಿ. ಎಷ್ಟು